ದರ್ಶನ್ ನಡುವೆ ಯಾವುದೇ ಮುನಿಸಿಲ್ಲ, ದರ್ಶನ್ ನನ್ನ ಮಗ ಅಂತ ಸುಮಲತಾ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ. ದರ್ಶನ್ ಮತ್ತು ಸುಮಲತಾ ನಡುವೆ ಏನಾದರೂ ಶೀತಲ ಸಮರ ಇದೆಯಾ, ಕೋಲ್ಡ್ ವಾರ್ ನಡೀತಿದ್ಯಾ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗಿತ್ತು. ಯಾಕಂತಂದ್ರೆ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಅನ್ಫಾಲೋ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅನುಮಾನಗಳೆದ್ದಿದ್ವು. ಇದೀಗ ಸುಮಲತಾ ಮತ್ತೊಂದು ಪೋಸ್ಟ್ ಮಾಡಿ, ಅಂದ್ರೆ ಅದಕ್ಕೆ ಸುಮಲತಾ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕಿದ್ರು. ಅದು ಆ ಪೋಸ್ಟ್ಗೆ ಹಾಕಿದ್ರ ಅಲ್ವಾ ಗೊತ್ತಿಲ್ಲದಾದ್ರೂ ಕೂಡ ಸುಮಲತಾ ಒಂದಷ್ಟು ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು. ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈಗ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ, ದರ್ಶನ್ ನನ್ನ ಮಗ, ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ನನ್ನ ಮಗ ಅಂತ ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ. ಇದ್ರ ನಡುವೆ ಏನೆಲ್ಲ ಟಾಕ್ ಕೇಳಿ ಬಂದಿತ್ತು ಅಂದರೆ, ದರ್ಶನ್ ಜೈಲಲ್ಲಿದ್ದಾಗ ಸುಮಲತಾ ನೋಡಕ್ಕೆ ಹೋಗಿರಲಿಲ್ಲ, ರಾಜಕೀಯ ಕಾರಣಗಳಿಗಾಗಿ ಹೋಗಿರ್ಲಿಲ್ವೋ ಏನೋ, ಹಾಗಾಗಿ ಇವರಿಬ್ಬರ ನಡುವೆ ಶೀತಲ ಸಮರ ಇದೆಯಾ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಜೊತೆಗೆ ದರ್ಶನ್ ತಮ್ಮನ್ನು ಯಾರೆಲ್ಲ ನೋಡಕ್ಕೆ ಬಂದರೋ ಅವ್ರನ್ನ ಮಾತ್ರ ಈಗ ಮತ್ತೆ ಟಚಲ್ಲಿ ಇಟ್ಕೊಳಕ್ಕೆ ಬಯಸ್ತಾರೇನೋ, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಇವೆಲ್ಲ ಸತ್ಯ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಯಾವಾಗಲೂ ಸುಮಲತಾ ಅವ್ರನ್ನ ಮದರ್ ಇಂಡಿಯಾ ಅಂತಾನೆ ಹೇಳ್ತಾ ಇದ್ದಂತಹ ದರ್ಶನ್ ಈಗ ಅನ್ಫಾಲೋ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಟಾಕ್ ಕ್ರಿಯೇಟ್ ಮಾಡಿದೆ ಸುಮಲತಾ ಮತ್ತು ದರ್ಶನ್ ನಡುವಿನ ಸಾಮಾಜಿಕ ಜಾಲತಾಣದ ವಿವಾದ. ಬಟ್ ಒನ್ಸ್ ಅಗೇನ್ ಸುಮಲತಾ ಹೇಳಿದ್ದಾರೆ ದರ್ಶನ್ ನನ್ನ ಮಗ ಅಂತ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ನಟ ದರ್ಶನ್ ಈ ಹಿಂದೆ ಜೈಲಿಗೆ ಹೋಗಿ ಬಂದಾದ ನಂತರ ಕೆಲವರಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಅದರಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ತಾಯಿ ಅಂತೇಳಿ ಹೇಳ್ತಾ ಇದ್ದಂಥ ನಟ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದಾಗ ಒಂದಿಷ್ಟು ಚರ್ಚೆಗಳಾಗಿತ್ತು. ಈ ಹಿಂದೆ ದರ್ಶನ್ನ ಜೈಲಿಗೆ ಹೋದಾಗ ಅಥವಾ ದರ್ಶನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅಥವಾ ಬಳ್ಳಾರಿಯಲ್ಲಿದ್ದಾಗ ಅವ್ರನ್ನ ನೋಡ್ಲಿಕ್ಕೆ ಬರಲಿಲ್ಲ ಅನ್ನೋದೆಲ್ಲವೂ ಕೂಡ ಬಹಳ ದೊಡ್ಡ ವಿಚಾರ ಇತ್ತು. ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿತ್ತು. ಅದಾದ ನಂತರ ದರ್ಶನ್ ರಿಲೀಸ್ ಆಗಿ ಬರ್ತಾರೆ, ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾದ ನಂತರ ದರ್ಶನ್ ಯಾರೊಂದಿಗೂ ಕೂಡ ಸೇರೋದಿಲ್ಲ. ದರ್ಶನ್ ಎಲ್ಲರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ದರ್ಶನ್ಗೆ ತಾವು ಸಂಕಷ್ಟದಿದ್ದಂಥ ಸಮಯದಲ್ಲಿ ತಮಗೆ ಯಾರೂ ಕೂಡ ನೈತಿಕವಾಗಿ ಬೆಂಬಲ ಅಥವಾ ನೈತಿಕವಾಗಿ ಧೈರ್ಯವನ್ನು ತುಂಬಿಲ್ಲ. ಆ ಸಮಯದಲ್ಲಿ ನನ್ನ ಕಷ್ಟದ ಸಮಯದಲ್ಲಿ ಜೊತೆಯಾಗಿಲ್ಲ ಅನ್ನೋದ್ರ ಬಗ್ಗೆ ಬಹಳ ನೋವಿತ್ತು ಅನ್ನೋದ್ರ ಬಗ್ಗೆ ಅವರ ವಿಚಾರಗಳು ಚರ್ಚೆ ಆಗಿತ್ತು. ಆ ನಂತರ ದರ್ಶನ್ ನಡೆದುಕೊಂಡಂಥ ನಡೆ ಇದೆಯಲ್ಲ, ಅದು ಕೆಲವರನ್ನು ಅನ್ಫಾಲೋ ಮಾಡಿದ್ರು ತಮ್ಮ ಖಾತೆಗಳಿಂದ. ಅದರಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದು ಈಗ ಚರ್ಚೆಗೆ ಕಾರಣ ಆಗಿತ್ತು. ಈಗ ಸುಮಲತಾ ಅಂಬರೀಷ್ ಅವರು ತಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಇಂಥ ವಿಚಾರ ನಾನು ಗಮನಿಸಿಲ್ಲ, ದರ್ಶನ್ ಅವರು ತಮ್ಮ ವೈಯಕ್ತಿಕ ಖಾತೆಗಳಿಂದ ಅನ್ಫಾಲೋ ಮಾಡೋದು ಅಥವಾ ಆ್ಯಡ್ ಮಾಡೋದು ಅವರಿಗೆ ಬಿಟ್ಟಂತ ವಿಚಾರ, ಅವರ ವೈಯಕ್ತಿಕ ವಿಚಾರ, ಅದು ನಾನೇನು ಕೂಡ ಹೇಳೋದಕ್ಕಾಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ದರ್ಶನ್ ನಡುವೆ ಯಾವುದೇ ಮುನಿಸಿಲ್ಲ, ದರ್ಶನ್ ನನ್ನ ಮಗ ಅಂತ ಸುಮಲತಾ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ. ದರ್ಶನ್ ಮತ್ತು ಸುಮಲತಾ ನಡುವೆ ಏನಾದರೂ ಶೀತಲ ಸಮರ ಇದೆಯಾ, ಕೋಲ್ಡ್ ವಾರ್ ನಡೀತಿದ್ಯಾ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗಿತ್ತು. ಯಾಕಂತಂದ್ರೆ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಅನ್ಫಾಲೋ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅನುಮಾನಗಳೆದ್ದಿದ್ವು. ಇದೀಗ ಸುಮಲತಾ ಮತ್ತೊಂದು ಪೋಸ್ಟ್ ಮಾಡಿ, ಅಂದ್ರೆ ಅದಕ್ಕೆ ಸುಮಲತಾ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನ ಹಾಕಿದ್ರು. ಅದು ಆ ಪೋಸ್ಟ್ಗೆ ಹಾಕಿದ್ರ ಅಲ್ವಾ ಗೊತ್ತಿಲ್ಲದಾದ್ರೂ ಕೂಡ ಸುಮಲತಾ ಒಂದಷ್ಟು ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು. ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈಗ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ, ದರ್ಶನ್ ನನ್ನ ಮಗ, ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ನನ್ನ ಮಗ ಅಂತ ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ. ಇದ್ರ ನಡುವೆ ಏನೆಲ್ಲ ಟಾಕ್ ಕೇಳಿ ಬಂದಿತ್ತು ಅಂದರೆ, ದರ್ಶನ್ ಜೈಲಲ್ಲಿದ್ದಾಗ ಸುಮಲತಾ ನೋಡಕ್ಕೆ ಹೋಗಿರಲಿಲ್ಲ, ರಾಜಕೀಯ ಕಾರಣಗಳಿಗಾಗಿ ಹೋಗಿರ್ಲಿಲ್ವೋ ಏನೋ, ಹಾಗಾಗಿ ಇವರಿಬ್ಬರ ನಡುವೆ ಶೀತಲ ಸಮರ ಇದೆಯಾ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಜೊತೆಗೆ ದರ್ಶನ್ ತಮ್ಮನ್ನು ಯಾರೆಲ್ಲ ನೋಡಕ್ಕೆ ಬಂದರೋ ಅವ್ರನ್ನ ಮಾತ್ರ ಈಗ ಮತ್ತೆ ಟಚಲ್ಲಿ ಇಟ್ಕೊಳಕ್ಕೆ ಬಯಸ್ತಾರೇನೋ, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಇವೆಲ್ಲ ಸತ್ಯ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಯಾವಾಗಲೂ ಸುಮಲತಾ ಅವ್ರನ್ನ ಮದರ್ ಇಂಡಿಯಾ ಅಂತಾನೆ ಹೇಳ್ತಾ ಇದ್ದಂತಹ ದರ್ಶನ್
ಈಗ ಅನ್ಫಾಲೋ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಟಾಕ್ ಕ್ರಿಯೇಟ್ ಮಾಡಿದೆ ಸುಮಲತಾ ಮತ್ತು ದರ್ಶನ್ ನಡುವಿನ ಸಾಮಾಜಿಕ ಜಾಲತಾಣದ ವಿವಾದ. ಬಟ್ ಒನ್ಸ್ ಅಗೇನ್ ಸುಮಲತಾ ಹೇಳಿದ್ದಾರೆ ದರ್ಶನ್ ನನ್ನ ಮಗ ಅಂತ. ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಲಕ್ಷ್ಮಿ, ನಟ ದರ್ಶನ್ ಈ ಹಿಂದೆ ಜೈಲಿಗೆ ಹೋಗಿ ಬಂದಾದ ನಂತರ ಕೆಲವರ ಇಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಅದರಲ್ಲಿ ಸುಮಲತಾ ಅಂಬರೀಷ್ ಅವರನ್ನ ತಾಯಿ ಅಂತೇಳಿ ಹೇಳ್ತಾ ಇದ್ದಂಥ ನಟ ದರ್ಶನ್ ಅವರನ್ನು ಅನ್ಫಾಲೋ ಮಾಡಿದಾಗ ಒಂದಿಷ್ಟು ಚರ್ಚೆಗಳಾಗಿತ್ತು. ಈ ಹಿಂದೆ ದರ್ಶನ್ ಜೈಲಿಗೆ ಹೋದಾಗ ಅಥವಾ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅಥವಾ ಬಳ್ಳಾರಿಯಲ್ಲಿದ್ದಾಗ ಅವ್ರನ್ನ ನೋಡ್ಲಿಕ್ಕೆ ಬರಲಿಲ್ಲ ಅನ್ನೋದೆಲ್ಲವೂ ಕೂಡ ಬಹಳ ದೊಡ್ಡ ವಿಚಾರ ಇತ್ತು. ಅವ್ರ ಮನಸ್ಸಿಗೆ ನೋವಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿತ್ತು. ಅದಾದ ನಂತರ ದರ್ಶನ್ ರಿಲೀಸ್ ಆಗಿ ಬರ್ತಾರೆ, ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾದ ನಂತರ ದರ್ಶನ್ ಯಾರೊಂದಿಗೂ ಕೂಡ ಸೇರೋದಿಲ್ಲ. ದರ್ಶನ್ ಎಲ್ಲರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ದರ್ಶನ್ಗೆ ತಾವು ಸಂಕಷ್ಟದಿದ್ದಂಥ ಸಮಯದಲ್ಲಿ ತಮಗೆ ಯಾರೂ ಕೂಡ ನೈತಿಕವಾಗಿ ಬೆಂಬಲ ಅಥವಾ ನೈತಿಕವಾಗಿ ಧೈರ್ಯವನ್ನು ತುಂಬಿಲ್ಲ. ಆ ಸಮಯದಲ್ಲಿ ನನ್ನ ಕಷ್ಟದ ಸಮಯದಲ್ಲಿ ಜೊತೆಯಾಗಿಲ್ಲ ಅನ್ನೋದ್ರ ಬಗ್ಗೆ ಬಹಳ ನೋವಿತ್ತು ಅನ್ನೋದ್ರ ಬಗ್ಗೆ ಅವರ ವಿಚಾರಗಳು ಚರ್ಚೆ ಆಗಿತ್ತು. ಆ ನಂತರ ದರ್ಶನ್ ನಡೆದುಕೊಂಡಂಥ ನಡೆ ಇದೆಯಲ್ಲ, ಅದು ಕೆಲವರನ್ನು ಅನ್ಫಾಲೋ ಮಾಡಿದ್ರು ತಮ್ಮ ಖಾತೆಗಳಿಂದ. ಅದರಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದು ಈಗ ಚರ್ಚೆಗೆ ಕಾರಣ ಆಗಿತ್ತು. ಈಗ ಸುಮಲತಾ ಅಂಬರೀಷ್ ಅವರು ತಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಇಂಥ ವಿಚಾರ ನಾನು ಗಮನಿಸಿಲ್ಲ, ದರ್ಶನ್ ಅವರು ತಮ್ಮ ವೈಯಕ್ತಿಕ ಖಾತೆಗಳಿಂದ ಅನ್ಫಾಲೋ ಮಾಡೋದು ಅಥವಾ ಆ್ಯಡ್ ಮಾಡೋದು ಅವರಿಗೆ ಬಿಟ್ಟಂತ ವಿಚಾರ, ಅವರ ವೈಯಕ್ತಿಕ ವಿಚಾರ, ಅದು ನಾನೇನು ಕೂಡ ಹೇಳೋದಕ್ಕಾಗೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ದರ್ಶನ್ ನಡುವೆ ಯಾವುದೇ ಮುನಿಸಿಲ್ಲ, ದರ್ಶನ್ ನನ್ನ ಮಗ ಅಂತ ಸುಮಲತಾ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ಫೇಸ್ಬುಕ್ ನಲ್ಲಿ. ದರ್ಶನ್ ಮತ್ತು ಸುಮಲತಾ ನಡುವೆ ಏನಾದ್ರೂ ಶೀತಲ ಸಮರ ಇದೆಯಾ, ಕೋಲ್ಡ್ ವಾರ್ ನಡೀತಿದ್ಯಾ ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗಿತ್ತು. ಯಾಕಂತಂದ್ರೆ ದರ್ಶನ್ ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅಂಡ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಅನ್ಫಾಲೋ ಮಾಡಿದ್ರು. ಹಾಗಾಗಿ ಸಾಕಷ್ಟು ಅನುಮಾನಗಳೆದ್ದಿದ್ವು. ಇದೀಗ ಸುಮಲತಾ ಮತ್ತೊಂದು ಪೋಸ್ಟ್ ಮಾಡಿ, ಅಂದರೆ ಅದಕ್ಕೆ ಸುಮಲತಾ ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಿದ್ರು. ಅದು ಆ ಪೋಸ್ಟ್ಗೆ ಹಾಕಿದ್ರ ಅಲ್ವಾ ಗೊತ್ತಿಲ್ಲದಾದ್ರೂ ಕೂಡ ಸುಮಲತಾ ಒಂದಷ್ಟು ಫೇಸ್ಬುಕ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ರು. ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈಗ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ, ದರ್ಶನ್ ನನ್ನ ಮಗ, ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ನನ್ನ ಮಗ ಅಂತ ನಮ್ಮಿಬ್ಬರ ನಡುವೆ ಯಾವುದೇ ಅಸಮಾಧಾನಗಳಿಲ್ಲ ಅಂತ. ಇದ್ರ ನಡುವೆ ಏನೆಲ್ಲ ಟಾಕ್ ಕೇಳಿ ಬಂದಿತ್ತು ಅಂದರೆ, ದರ್ಶನ್ ಜೈಲಲ್ಲಿದ್ದಾಗ ಸುಮಲತಾ ನೋಡಕ್ಕೆ ಹೋಗಿರಲಿಲ್ಲ, ರಾಜಕೀಯ ಕಾರಣಗಳಿಗಾಗಿ ಹೋಗಿರಲಿಲ್ವೋ ಏನೋ, ಹಾಗಾಗಿ ಇವರಿಬ್ಬರ ನಡುವೆ ಶೀತಲ ಸಮರ ಇದೆಯಾ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬಂದಿತ್ತು. ಜೊತೆಗೆ ದರ್ಶನ್ ತಮ್ಮನ್ನು ಯಾರೆಲ್ಲ ನೋಡಕ್ಕೆ ಬಂದರೋ ಅವ್ರನ್ನ ಮಾತ್ರ ಈಗ ಮತ್ತೆ ಟಚಲ್ಲಿ ಇಟ್ಕೊಳಕ್ಕೆ ಬಯಸ್ತಾರೇನೋ, ಹೀಗೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಇವೆಲ್ಲ ಸತ್ಯ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ. ಯಾವಾಗಲೂ ಸುಮಲತಾ ಅವ್ರನ್ನ ಮದರ್ ಇಂಡಿಯಾ ಅಂತಾನೆ ಹೇಳ್ತಾ ಇದ್ದಂತಹ ದರ್ಶನ್ ಈಗ ಅನ್ಫಾಲೋ ಮಾಡಿರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಟಾಕ್ ಕ್ರಿಯೇಟ್ ಮಾಡಿದೆ ಸುಮಲತಾ ಮತ್ತು ದರ್ಶನ್ ನಡುವಿನ ಸಾಮಾಜಿಕ ಜಾಲತಾಣದ ವಿವಾದ. ಬಟ್ ಒನ್ಸ್